ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕಾಂಗ್ರೆಸ್ ಪಕ್ಷದ ವತಿಯಿಂದ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಸನ್ಮಾನ್ಯ ಆಯನೂರು ಮಂಜುನಾಥ್ ರವರು ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಮಡಿಕೇರಿಯ ಡಾಕ್ಟರ್ ಕೆ ಮಂಜುನಾಥ್ ರವರನ್ನ ಈಗಾಗಲೇ ಪಕ್ಷ ಅಧಿಕೃತವಾಗಿ ಘೋಷಣೆ ಮಾಡಿತು. ಶಿವಮೊಗ್ಗ ನಗರದಲ್ಲೂ ಕೂಡ ಸುಮಾರು 11,000 ಮತದಾರರಿದ್ದಾರೆ. ಈಗ ಶಿವಮೊಗ್ಗ ನಗರದ ಉಸ್ತುವಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಕೂಡ ಪ್ರತಿ ವಾರ್ಡ್ನಲ್ಲೂ ಇವತ್ತು ಎಲ್ಲಾ ಕಡೆನೂ ಕೂಡ ನಾವು ಮತದಾರರನ್ನು ಭೇಟಿ ಆಗ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಸುಮಾರು ಪ್ರತಿ ವಾರ್ಡ್ನಲ್ಲೂ ಕೂಡ 200ರಿಂದ 300 ಮತಗಳು ಏನು ಪದವೀಧರರಿದ್ದಾರೆ ಮತ್ತು ಶಿಕ್ಷಕರು ಸ್ವಲ್ಪ ಮಟ್ಟದಲ್ಲಿದ್ದಾರೆ. ಹಾಗಾಗಿ ಎಲ್ಲರನ್ನು ಕೂಡ ಪಕ್ಷದ ವತಿಯಿಂದ ಎಲ್ಲಾ ವಾರ್ಡ್ಗಳಲ್ಲೂ ನಾವೊಂದು ಸಮಿತಿಗಳನ್ನು ಮಾಡಿ ಅದರ ಮುಖಾಂತರವಾಗಿ ಪ್ರತಿಯೊಬ್ಬ ಮತದಾರರನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಆಯನೂರು ಮಂಜುನಾಥ್ ಅವರು ಮತ್ತು ಡಾಕ್ಟರ್ ಕೆ ಮಂಜುನಾಥ್ ರವರು ಈಗಾಗಲೇ ಎಲ್ಲಾ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಈಗ ಅವರು ಕೂಡ ಎಲ್ಲ ಕಡೆನೂ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಕೆ ಅವರು ಕೂಡ ಗೆಲ್ತಾರೆ. ಆಯನೂರು ಮಂಜುನಾಥ್ ಅವರು ಕೂಡ ಈಗಾಗಲೇ ರಾಜ್ಯಸಭಾ ಮೆಂಬರ್ ಆಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ, ವಿಧಾನಸಭೆಯ ಸದಸ್ಯರಾಗಿ ಬಹಳ ಅನುಭವ ಇರ್ತಕ್ಕಂಥವ್ರು ಮತ್ತು ಯಾವಾಗಲೂ ಹೋರಾಟದಿಂದನೇ ಬಂದಂತವ್ರು. ಎಲ್ಲಾ ಸಂದರ್ಭದಲ್ಲೂ ಕೂಡ ನೌಕರರ ಪರವಾಗಿ, ಕಾರ್ಮಿಕರ ಪರವಾಗಿ, ಪದವೀಧರರ ಪರವಾಗಿ, ಶಿಕ್ಷಕರ ಪರವಾಗಿ ಹೋರಾಟಗಳನ್ನು ಮಾಡಿದ್ದಾರೆ. ಅದೇ ಅವರಿಗೆ ಕಾಂಗ್ರೆಸ್ ಪಕ್ಷ 2 ಬಾರಿ ಚುನಾವಣೆಗೆ ಅವಕಾಶ ಕೊಟ್ಟಿದೆ. 2 ಬಾರಿನೂ ಕೂಡ ಅವರು ಸೋತಿದ್ದಾರೆ. ಅದು ಕಳೆದ ಬಾರಿ ಸುಮಾರು 10,000 ಮತಗಳಿಂದ ಸೋತಿದ್ದಾರೆ. ಅದು ಆಯನೂರು ಮಂಜುನಾಥರ ಎದುರುಗಡೆನೆ. ಹಾಗಾಗಿ ಪಕ್ಷ ಎಲ್ಲವನ್ನು ಪರಿಗಣಿಸಿ ಈಗ ನೀವು 2 ಬಾರಿ ಚುನಾವಣೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ನೀವು ಅದನ್ನ ಲೆಕ್ಕಕ್ಕಿಡದೆ ನೀವು ಪಕ್ಷಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ತಪ್ಪು. ಹಾಗಾಗಿ ಈಗ ಅವರು ಕೂಡ ಓಡಾಡ್ತಿದ್ದಾರೆ, ಅದ್ರಲ್ಲಿ ನಮ್ದೇನು ಬೇರೆ ಮಾತಿಲ್ಲ. ಆದ್ರೆ ಅವರು ಪಕ್ಷ ಬಿಟ್ಟು ಹೋಗ್ಬಾರ್ದು. ಎಲ್ಲಕ್ಕೂ ಪಕ್ಷದಲ್ಲಿ, ರಾಜಕೀಯದಲ್ಲಿ ತಾಳ್ಮೆ ಬೇಕು. ನಮ್ಗೆಲ್ಲ ಬಹಳಷ್ಟು ಅನ್ಯಾಯಗಳಾಗಿದ್ದಾವೆ. ಆದ್ರೂ ಕೂಡ ನಾವು ಪಕ್ಷವನ್ನು ಬಿಡ್ತಕ್ಕಂಥ ಕೆಲಸ ಮಾಡಿಲ್ಲ. ಅವರಿಗೆ ಬೇರೆ ಬೇರೆ ಅವಕಾಶಗಳು ಕೊಡ್ತೀವಿ ಅಂತಾನೂ ಕೂಡ ಪಕ್ಷ ಹೇಳಿತ್ತು. ಆದ್ರೂ ಕೂಡ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಸಹಕಾರಿ ಮಾಡ್ಲಿಕ್ಕೆ ನಿಂತಾಗ ಕಾಣಿಸ್ತಾ ಇದೆ.